ಯಾರಾದರೂ ರೀಸೆಂಟಾಗಿ ಹೊರನಾಡು ಶೃಂಗೇರಿನ ವಿಸಿಟ್ ಮಾಡಿದ್ರೆ ಹೇಗೆ? ಈ ಬಿಸಿಲಲ್ಲಿ ಏನಾದರೂ ನೀವು ಬಂದರೆ ಯಪ್ಪ ಏನೂ ಕವರ್ ಮಾಡೋಕ್ಕಾಗೋದಿಲ್ಲ. ನಿಜವಾಗ್ಲೂ ಈ ಬಿಸಿಲಲ್ಲಿ ಬರೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ನಾನು ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಶೃಂಗೇರಿಗೆ ಹೋಗಿದ್ದೆ, ಈ ಥರ ಪ್ಲ್ಯಾನ್ ಇಲ್ಲದೇ ಸಖತ್ ಖುಷಿ ಆಯ್ತು ಮಾತ್ರ. ಹಾಗೆ ನಾನು ಮಾಸ್ಕ್ ಹಾಕಿರ್ತೀನಿ, ಆದರೂ ತುಂಬ ಜನ ಗುರುತಿಡಿದು ಮಾತಾಡಿಸ್ತೀರಾ, ನಂಗೆ ಸಖತ್ ಖುಷಿ ಆಯಿತು ಮಾತ್ರ. ನಿಜವಾಗ್ಲೂ ಈ ಬಿಸಿಲಲ್ಲಂತೂ ಬರೋಕ್ಕೆ ಹೋಗಬೇಡಿ. ಈ ಮಂತ್ ಎಂಡ್ ಮುಗಿಸೇ ಬನ್ನಿ ಅಂತೀನಿ. ಲಿಟ್ರಲಿ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ, ಓಡ್ತಾ ಇದ್ದೆ ಅಷ್ಟೇ ನಾನಂತೂ. ಈ ಪ್ಲ್ಯಾನ್ ಮಾಡದೆ ಬಂದರೆ ದರ್ಶನ ಆಗಿರ್ಬೋದು, ಊಟ ಎಲ್ಲ ಕರೆಕ್ಟ್ ಟೈಮಿಗೆ ಹೆಂಗೆ ಸಿಕ್ತು ಗೊತ್ತಾ, ಸಖತ್ ಖುಷಿ ಆಯಿತು. ಎಲ್ಲಕ್ಕೂ ದೇವ್ರ ಕೃಪೆ ಇರಬೇಕು ಅಂತಾರಲ್ಲ, ಹಾಗೆ ಸಖತ್ ಖುಷಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ಯಾರೀಸ್ ನೋಡೋಣ ಅಂತ ಹೋಗಿದ್ದೆ. ಸ್ಯಾರಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕಾಟನ್ ಸ್ಯಾರಿ ಇದು. ಹಾಗೆ ನೀವು ಯಾರೆಲ್ಲ ವಿಸಿಟ್ ಮಾಡಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಹೇಗೆ? 5000ಗೆ ಬೈ ಒನ್ ಗೆಟ್ ಒನ್ ಇತ್ತು, ಕೊಡ್ಬೋದು. 2500 ಈ ಸ್ಯಾರಿ ಕೊಡ್ಬೋದಿತ್ತು ಅನ್ನಿಸ್ತು. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಸ್ಯಾರಿ ನಂಗೆ ಸಖತ್ ಇಷ್ಟ ಆಯಿತು. 2500 ರೇಂಜಲ್ಲೇ ಇತ್ತು, ಚೆನ್ನಾಗಿತ್ತು ಸ್ಯಾರಿ ಕಲೆಕ್ಷನ್, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಇತ್ತು. ಹಾಗೆ ನಿಮ್ಮ ಮನೇಲಿ ಏನಾದರೂ ಹಳೆ ಸ್ಯಾರೀಸ್ ಇದ್ದರೆ ಅದು ತೊಗೊಂಡೋದ್ರೆ ಅಲ್ಲೇ ಪರ್ಚೇಸ್ ಕೂಡ ಮಾಡ್ತಾಯಿದ್ದಾರೆ. ನೀವು ಏನಾದರೂ